ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಈಗಾಗಲೇ 2015 ಆದಂಥ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ 1 to 15ವರೆಗೆ ಕ್ವಶನ್ಗಳನ್ನು ನೋಡಿದ್ದೀವಿ. ಸೊ ಈಗ ಮುಂದುವರಿದ ಭಾಗ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಹುಚ್ಚುನಾಯಿ ರೋಗ ಅಂದರೆ ರೇಬೀಸ್, ಇದರ ವಿರುದ್ಧ ಲಸಿಕೆ ಕಂಡು ಹಿಡಿದ ಪ್ರಖ್ಯಾತ ವಿಜ್ಞಾನಿ ಯಾರು? ಈ ಹುಚ್ಚುನಾಯಿ ಕಡಿದ ಮೇಲೆ ಈ ರೇಬೀಸ್ ಅಂತ ಒಂದು ರೋಗ ಬರುತ್ತೆ. ಸೊ ಈ ಒಂದು ರೇಬೀಸ್ಗೆ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೆ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿತಾರೆ. ಆ ವ್ಯಾಕ್ಸಿನ್ ಯಾರು ಕಂಡುಹಿಡಿದ್ರಪ್ಪ ಅಂದ್ರೆ ಲೂಯಿಸ್ ಪಾಶ್ಚರ್. ಇದು ಯಾವಾಗ? ಜುಲೈ 6, 1885ದಲ್ಲಿ ಈ ಲೂಯಿಸ್ ಪಾಶ್ಚರ್ ಮತ್ತು ಅವನ ಕಲೀಗ್, ಓಕೆನಾ. ಸೊ ಇದನ್ನು ಮೇನ್ಲಿ ಅಂದರೆ ಲೂಯಿಸ್ ಪಾಶ್ಚರ್ ಇವರು ಕಂಡುಹಿಡಿದ್ರು, ಓಕೆನಾ. ನೆಕ್ಸ್ಟ್, ಭಾರತದ ಕ್ಷೀರ ಕ್ರಾಂತಿಯ ಜನಕ, ದ ಫಾದರ್ ಆಫ್ ವೈಟ್ ರಿವಲ್ಯೂಷನ್ ಯಾರಪ್ಪ? ದ ಒನ್ ಆ್ಯಂಡ್ ಓನ್ಲಿ ಇಂಡಿಯನ್ ಇಂಜಿನಿಯರ್ ಆ್ಯಂಡ್ ಸೋಷಿಯಲ್ ಎಂಟರ್ಪ್ರಿನರ್, ದಟ್ ಈಸ್ ಡಾಕ್ಟರ್ ವರ್ಗೀಸ್ ಕುರಿಯನ್. ಈ ವರ್ಗೀಸ್ ಕುರಿಯನ್ ಅವರು ಈ ಒಂದು ವೈಟ್ ರಿವಲ್ಯೂಷನನ್ನು ಇದರ ಒಂದು ಜನಕ ಅಂತ ಕರೀತಾರೆ, ಓಕೆನಾ. ಸೊ ಅಂದರೆ ಈ ವೈಟ್ ರಿವಲ್ಯೂಷನ್ ಅಂದರೆ ಏನಪ್ಪ? ಈ ಒಂದು ಹಾಲಿನ ಉತ್ಪಾದನೆ ಆಗುವ ಸಂಬಂಧ. ಈ ಹಾಲಿನ ಉತ್ಪಾದನೆ ಅಂದರೆ ಈ ಡೈರಿ ಔಟ್ಪುಟ್ ಏನಿದೆಯಲ್ಲ, ಇದರಿಂದ ಡೈರಿ ಔಟ್ಪುಟ್, ಈ ಒಂದು ರಿವಲ್ಯೂಷನ್ದಿಂದ, ಈ ಒಂದು ಕ್ರಾಂತಿಯಿಂದ ಈ ಡೈರಿ ಔಟ್ಪುಟ್ ಹೆಚ್ಚಾಗಿತ್ತು. ಮತ್ತು ಈ ಒಂದು ಕೋಆಪ್ರೇಟಿವ್ ಸೊಸೈಟೀಸ್ ಅಂದರೆ ಈ ಕೋಆಪ್ರೇಟಿವ್ ಮಾಡೆಲ್ ಅನ್ನೋದು ಇದು ಬೆಳಕಿಗೆ ಬಂತು ಮೇನ್ಲಿ, ಓಕೆನಾ. ಮೇನ್ಲಿ ಇಷ್ಟೇ, ಫಾರ್ ದ ಇನ್ಕ್ರೀಸ್ ಇನ್ ದ ಮಿಲ್ಕ್ ಪ್ರೊಡಕ್ಷನ್ ಅಂದ್ರೆ ವೈಟ್ ರಿವಲ್ಯೂಷನ್ ಆಗುತ್ತೆ, ಓಕೆ. ನೆಕ್ಸ್ಟ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದಪ್ಪ? ಅದು ನಮ್ಮ ಭಾರತ. ಅತಿ ಹೆಚ್ಚು ಹಾಲು ಉತ್ಪಾದಿಸೋದು ಯಾವುದು? ಭಾರತ. ಸೆಕೆಂಡ್ ಬರುತ್ತೆ USA ಬರುತ್ತೆ, ಥರ್ಡ ಪಾಕಿಸ್ತಾನ ಬರುತ್ತೆ. ಪಾಕಿಸ್ತಾನ ಭಾಳ ಫೇಮಸ್ ಐತೆ ಹಾಲಿಗೆ, ಪಾಕಿಸ್ತಾನ ಥರ್ಡ್. ಆಮೇಲೆ ಫೋರ್ತ್ ಚೀನಾ ಬರುತ್ತೆ, ಎಲ್ಲಿದೆ ನೋಡಿ ಚೀನಾ, ಇದು ಫೋರ್ತ್ ಬರುತ್ತೆ, ಓಕೆನಾ. ಹೈಯೆಸ್ಟ್ ಅಂದರೆ ಯಾವುದು? ಇಂಡಿಯಾ. ನಿಮಗೆ ಗೊತ್ತಿರ್ಬೋದು, ಈ ಅಮೇರಿಕಾಕ್ಕಿಂತ ಡಬಲ್ 2 ಪಟ್ಟು ಅತಿ ಹೆಚ್ಚು ಹಾಲು ಉತ್ಪಾದಿಸ್ತೇವೆ ನಾವು, ಓಕೆನಾ. ನೆಕ್ಸ್ಟ್, ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ಕಾಲುಬಾಯಿ ಜ್ವರ ರೋಗಕ್ಕೆ ಕಾರಣ ಏನು? ಕಾಲುಬಾಯಿ ರೋಗಕ್ಕೆ ಇಲ್ಲಿ ನಾರ್ಮಲಾಗಿ ಈ ಇಂಗ್ಲೀಷಲ್ಲಿ ಏನಂತಾರೆ? ಫೂಟ್ ಆ್ಯಂಡ್ ಮೌತ್ ಡಿಸೀಸ್. ಈ ಒಂದು ರೋಗ ಬೈ ಆ್ಯನ್ ಆಪ್ಟೋವೈರಸ್ ಆಫ್ ದಿ ಫ್ಯಾಮಿಲಿ. ಆಪ್ಟೋವೈರಸ್ದಿಂದ ಏನಪ್ಪ ಈ ಒಂದು ರೋಗ ಈ ದನ ಮತ್ತು ಎಮ್ಮೆಗಳಲ್ಲಿ ಕಂಡು ಬರ್ತದ. ಇದು ನಾರ್ಮಲಾಗಿ ಇದೇನಪ್ಪ ವೈರಸ್ ಅನ್ನೋದು ಏನಿದು? ಇದೊಂದು ಸೂಕ್ಷ್ಮಾಣುಜೀವಿ, ಓಕೆನಾ. ಆಪ್ಷನ್ 2 ಈಸ್ ಕರೆಕ್ಟ್. ನೆಕ್ಸ್ಟ್, ದನ ಮತ್ತು ಎಮ್ಮೆಗಳಲ್ಲಿ ಘನೀಕೃತ ವೀರ್ಯ ಬಳಸಿ ಸಂತಾನೋತ್ಪತ್ತಿಗಾಗಿ ಎಮ್ಮೆ ಮತ್ತು ಹಸು ಗರ್ಭಧರಿಸಲು ಜಾರಿಯಲ್ಲಿರುವ ವಿಧಾನ ಏನು? ನಾರ್ಮಲಿ ಈ ಒಂದು ಜಾರಿಯಲ್ಲಿ ವಿಧಾನ ಇದು ಅಂದರೆ ಈ ಕೃತ್ರಿಮವಾಗಿ ಇದೇನು ಒಂದು ಗರ್ಭಧಾರಣೆ ಮಾಡ್ತಾರಲ್ಲ, ಸೊ ಈ ಒಂದು
ಈ ಗರ್ಭಧರಿಸಲಿಕ್ಕೆ ಇರುವ ಒಂದು ವಿಧಾನಪ್ಪ ಯಾವುದಪ್ಪ ಅಂತಂದ್ರೆ ಕೃತಕ ಗರ್ಭಧಾರಣ ಕಾರ್ಯಕ್ರಮ. ಆಪ್ಷನ್ 1 ಈಸ್ ಕರೆಕ್ಟ್. NRHM ಇದರ ಗುರಿ ಏನು? NRHM ಅಂದರೆ ಏನು? ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಯೋಜನೆ ಅಥವಾ ಒಂದು ಸ್ಕೀಮ್ ಅಂತ ನಾವು ಹೇಳ್ಬೋದು. ಇದರ ಪ್ರಧಾನ ಗುರಿ ಏನಪ್ಪ ಅಂದರೆ ಟು ಇಂಪ್ರೂವ್ ದ ಅವೈಲೇಬಿಲಿಟಿ ಆಫ್ ದಿ ಹೆಲ್ತ್ ಕೇರ್, ಕ್ವಾಲಿಟಿ ಹೆಲ್ತ್ ಕೇರ್ ಬೈ ದ ಪೀಪಲ್. ಇಲ್ಲಿ ನೋಡಿ, ಆಪ್ಷನ್ ನಂಬರ್ ಇಲ್ಲಿ 3 ಕರೆಕ್ಟ್ ಆಗುತ್ತಾ. ಏನು? ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಜನರ ಆರೋಗ್ಯ ಪರಿಸ್ಥಿತಿಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾಷ್ಟ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರ ಆರೋಗ್ಯ ಪರಿಸ್ಥಿತಿಗಳಲ್ಲಿ ಸುಧಾರಣೆಯನ್ನು ತರುವುದು. ಇದು ಕರೆಕ್ಟ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಇತ್ತೀಚಿನ ಸಂತಾನ ಫಲವತ್ತತೆಯ ದರವೇನು? ಸಂತಾನ ಫಲವತ್ತತೆ ಅಂದ್ರೇನು? ಫರ್ಟಿಲಿಟಿ ರೇಟ್ ಏನು ಅಂತ ಕೇಳಲಾಗಿದೆ. ಈ ಒಂದು ಕರ್ನಾಟಕದಲ್ಲಿ ಲೇಟೆಸ್ಟ್ ಆಗಿರೋದಪ್ಪ ಅಂದ್ರೆ ಇದು 1.9 ಈಸ್ ಕರೆಕ್ಟ್. ಆ್ಯಕ್ಚುಲಿ ಇದು ಒಂದು ಈ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಅಂದರೆ ನಾರ್ಮಲಾಗಿ ಎಷ್ಟು ಬರುತ್ತಪ್ಪ ಅಂದರೆ 1.7 ಬರುತ್ತೆ. ಬಟ್ ಇಲ್ಲಿ ಅದರ ನಿಯರೆಸ್ಟ್ ಅಂದರೆ 1.9 ಇದೆ. ಓಕೆ, 1.9 ಈಸ್ ರೈಟ್. JSY ಎಂಬುದರ ಅರ್ಥವೇನು? ಜನನಿ ಸುರಕ್ಷಾ ಯೋಜನೆ. ಇದರ ಉದ್ದೇಶ ಏನು? ಸೇಫ್ ಮದರ್ಹುಡ್. ಅಂದ್ರೆ ಈ ಒಂದು ಗರ್ಭಿಣಿ ಇರ್ತಾವಲ್ಲ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳಿಗೆ ಒಂದು ಪ್ರೆಗ್ನೆಂಟ್ ಇದ್ದು ಹೆಣ್ಮಕ್ಕಳಿಗೆ ಅವ್ರಿಗೊಂದು ಏನಪ್ಪ ಅವರ ಒಂದು ಸುರಕ್ಷತೆ ಅಥವಾ ಅವರ ಆ ಒಂದು ಮದರ್ಹುಡ್ಡಿಗೆ ಏನೂ ತೊಂದರೆ ಆಗಬಾರ್ದಂತ. ಸೊ ಈ ಒಂದು ವೀಕ್ ಸೋಷಿಯೋ ಎಕಾನಮಿಕ್ ಸ್ಟೇಟಸ್ನಲ್ಲಿ, ಫಾರ್ ಎಕ್ಸಾಂಪಲ್ SC ST ಮತ್ತು BPL ಈ ಒಂದು ಹೌಸ್ ಹೋಲ್ಡ್ಸ್ದವರಿಗೆ ಈ ಒಂದು ಈ ಜನನಿ ಸುರಕ್ಷಾ ಯೋಜನೆ ಕಾರ್ಯರೂಪಕ್ಕೆ ಬಂದಿತ್ತು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಹೆಸರಲ್ಲೇ ಇದೆ, ಜನನಿ ಅಂದ್ರೇನು? ತಾಯಿ. ಓಕೆನಾ? ಈ ತಾಯಿಗೆ ಈ ಒಂದು ಹೆಲ್ಪ್ ಆಗಲಿಕ್ಕೆ ಇದೊಂದು ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಒಟ್ಟು ಜಸ್ಟ್ ಸೇಫ್ ದ ಮದರ್ಹುಡ್. ಓಕೆನಾ? ನೆಕ್ಸ್ಟ್, ಪಂಚವಾರ್ಷಿಕ ಯೋಜನೆ ಕರ್ತೃ ಪಿತಾಮಹ ಯಾರು? ಪಂಚವಾರ್ಷಿಕ ಅಂದ್ರೆ ಏನು? ಪ್ಲ್ಯಾನಿಂಗ್ ಕಮಿಷನ್. ಹೂ ಇಸ್ ದ ಫಾದರ್ ಆಫ್ ದಿ 5 year ಪ್ಲ್ಯಾನಿಂಗ್ ಕಮಿಷನ್? 5 year ಪ್ಲ್ಯಾನ್ಸ್ ಯಾರಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಮೊಟ್ಟ ಮೊದಲು ಯಾವಾಗ ಸ್ಟಾರ್ಟ್ ಆಯ್ತಿದ್ದು? ಇಟ್ ಸ್ಟಾರ್ಟ್ಸ್ ಫ್ರಮ್ 1951 to 2017. ಒಟ್ಟು ಎಷ್ಟು ಪಂಚವಾರ್ಷಿಕ ಯೋಜನೆಗಳಾದವು? 12. ಈ ಪಂಚವಾರ್ಷಿಕ ಯೋಜನೆಯನ್ನು ರಿಪ್ಲೇಸ್ ಮಾಡಿ ಯಾವುದು ಬಂತು? ನೀತಿ ಆಯೋಗ. ಹೀಗೆಲ್ಲ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಸ್ವಯಂ ಉದ್ಯೋಗ ಕಾರ್ಯಕ್ರಮವಾಗಿದೆ? ಸ್ವಯಂ ಉದ್ಯೋಗ ಕಾರ್ಯಕ್ರಮ ಅಂದರೆ ಇದರಲ್ಲಿ NRLM ಆಗಿದೆ. NRLM ಅಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ಸ್ ಮಿಷನ್. ಓಕೆನಾ? ಸೊ ಇಟ್ ಈಸ್ ಲಾಂಚ್ಡ್ ಬೈ ದ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಈ ಗ್ರಾಮೀಣ ಅಭಿವೃದ್ಧಿಯ ಒಂದು ಮಂತ್ರಿಮಂಡಲದಿಂದ ಇದು ಲಾಂಚ್ ಆಯಿತು. ಯಾವಾಗ?
2011 ಜೂನ್ 2011. ಆಪ್ಷನ್ 4 ಈಸ್ ರೈಟ್. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಚಟುವಟಿಕೆ ಯಾವುದು? ಕೃಷಿನ, ಔದ್ಯಮಿಕ ಉತ್ಪಾದನೆನ, ಹಣಕಾಸು, ವಿಮೆ? ಸೊ ಯಾವುದು ಹೆಚ್ಚಾಗಿ ಫಾಸ್ಟಾಗಿ ಬೆಳೀತಾ ಇದೆ? ಇಲ್ಲಿ ಈಗ ಸದ್ಯಕ್ಕೆ ನೋಡಬೇಕಂದ್ರೆ ಹಣಕಾಸು, ವಿಮೆ, ಭೂಮಿ ಉದ್ಯಮ ಹಾಗೂ ವಾಣಿಜ್ಯ ಸೇವೆಗಳು. ಆಪ್ಷನ್ 3 ಈಸ್ ಕರೆಕ್ಟ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಕನಿಷ್ಠ ತಲಾ ಆದಾಯ ಹೊಂದಿರುವ ಜಿಲ್ಲೆ ಎಂದರೆ? ಕನಿಷ್ಠ ತಲಾ ಆದಾಯ ಕಮ್ಮಿ ಅಂದರೆ ಅದು ಯಾವುದು? ಯಾದಗಿರಿ. ಯಾದಗಿರಿದು ಕನಿಷ್ಠ ತಲಾ ಆದಾಯನ ಹೊಂದಿರುವ ಜಿಲ್ಲೆ ಆಗಿದೆ. ಸೊ ಈಗ ನಾರ್ಮಲಾಗಿ ಅಕಾರ್ಡಿಂಗ್ ಟು ದಿ ಲೇಟೆಸ್ಟ್ ಕರ್ನಾಟಕ ಎಕನಾಮಿಕ್ ಸರ್ವೆ ನಾ ಕಂಡು ಬಂದಂದ್ರೆ ಕಲಬುರ್ಗಿ ಹ್ಯಾಸ್ ದ ಲೋವೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್. ಲೋವೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಎಷ್ಟಪ್ಪ ಅಂದ್ರೆ 1.2 ಲ್ಯಾಕ್, 1.24 ಲ್ಯಾಕ್ ನೋಡಿ. ನಾರ್ಮಲಾಗಿ ಇಂಡಿಯನ್ದು ಕರ್ನಾಟಕದ ಎಷ್ಟಿದೆ ಟೋಟಲು? 3 ಲ್ಯಾಕ್ ಮೇಲಿದೆ, 3 ಲ್ಯಾಕ್ ಸಮಥಿಂಗ್ ಇದೆ. ಬಟ್ ಈ ಬರೀ ಕಲಬುರ್ಗಿದು ನೋಡಿದ್ರೆ 1.24 ಲ್ಯಾಕ್ ಇದೆ. ಅಂದರೆ ಮಂತ್ಲಿ ಎಷ್ಟು? 10,000. ಓಕೆನಾ? ಅಂದರೆ ಎವರೇಜ್ ಆಗಿದೆ. ಓಕೆ, ಸೊ ಇಲ್ಲಿ ಕರೆಕ್ಟ್. ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದು ಯಾದಗಿರಿ ಕರೆಕ್ಟ್, ಇಲ್ಲಿ ಕಲಬುರ್ಗಿ ಇಲ್ಲ. ಸೊ ಯಾದಗಿರಿ ಈಸ್ ಅ ರೈಟ್ ಆನ್ಸರ್. ಭಾರತದಲ್ಲಿ ಹಣದುಬ್ಬರವನ್ನು ಅಳೆಯಲು ಬಳಸುವ ಸಾಧನ? ಹಣದುಬ್ಬರ ಅಂದರೆ ಇನ್ಫ್ಲೇಷನ್. ಈ ಇನ್ಫ್ಲೇಷನನ್ನು ಯಾವ ಒಂದು ಡಿವೈಸಿಂದ ಬಳಸಲಾಗ್ತದೆ? ಅಳೆಯಲಾಗ್ತದೆ. ಯಾವುದಪ್ಪ ಅಂದ್ರೆ ಸಗಟು ಬೆಲೆ ಸೂಚ್ಯಂಕ. ಸಗಟು ಬೆಲೆ ಸೂಚ್ಯಂಕ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇದಕ್ಕೆ ಶಾರ್ಟಾಗಿ CPI ಅಂತ ಕರೀತಾರೆ. CPI ಸಗಟು ಬೆಲೆ ಸೂಚ್ಯಂಕ. ಸೊ 2 is correct. It is used to measure the inflation in India. Okay, because it is more holistic than the other indices. ಈ ಬೇರೆ ಸೂಚ್ಯಂಕಕ್ಕಿಂತ ಇದು ಬಹಳ ಒಂದು ಸ್ಟ್ರಾಂಗ್ ಆಗಿದೆ ಅಂತ. ಓಕೆನಾ? ಸೊ ಆಪ್ಷನ್ 2 is correct. ನೀತಿ ಆಯೋಗವು ಈ ಕೆಳಗಿನ ಯಾವುದರ ಬದಲಾಗಿ ಸ್ಥಾಪಿತಗೊಂಡಿದೆ? ಈಗಾಗಲೇ ನೋಡಿ, ಈಗ ಆಲ್ರೆಡಿ ಒಂದು ಕ್ವಶನ್ ಆಗೋಗಿದೆ. ಅದರಲ್ಲೇ ಅದು ಕ್ವಶನ್ ಅಂದರೆ ಒಂದೇ ಪೇಪರಲ್ಲಿ 2 ಕ್ವಶನ್ ಸೇಮ್ ಟು ಸೇಮ್ ಬಂದವು. ಬಟ್ ನೀವು ಇಷ್ಟೇನು ಟ್ಯಾಲಿ ಮ್ಯಾಚ್ ಮಾಡಲಿಕ್ಕೆ ನಿಮಗೆ ಏನಪ್ಪ ಆ ಒಂದು ಐಡಿಯಾ ಬರಬೇಕು ನಿಮಗೆ. ನೀತಿ ಆಯೋಗ ಈಗಾಗಲೇ ಹೇಳಿದ್ದೀನಿ ಏನು, 5 year ಪ್ಲ್ಯಾನ್ಸ್ ಯೋಜನಾ ಆಯೋಗದಿಂದ. ಈ ಯೋಜನಾ ಆಯೋಗ ಏನು ಮಾಡ್ತದೆ? 1951ರಲ್ಲಿ ಸ್ಥಾಪನೆಯಾಗಿ ಏನು 2017 ಮಟ್ಟ ಇರುತ್ತೆ. ಬಟ್ ಇದನ್ನು 1 ಜನವರಿ 2015ನಲ್ಲಿ ಏನು ಮಾಡ್ತಾರೆ? ಈ ಕ್ಯಾಬಿನೆಟ್ ರಿಸಾಲ್ಯೂಷನ್ ಪಾಸ್ ಮಾಡ್ತಾರೆ. ಇದನ್ನು ಪ್ಲ್ಯಾನಿಂಗ್ ಕಮಿಷನ್ ತೆಗೆದು ನೀತಿ ಆಯೋಗನ ಇಡಲಿಕ್ಕೆ. ಓಕೆನಾ? ಸೊ ಆವಾಗ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತದೆ? 1 ಜನವರಿ 2015 ಅನೌನ್ಸ್ ಮಾಡ್ತದೆ ಫಾರ್ ದ ಫಾರ್ಮೇಷನ್ ಆಫ್ ದಿ ನೀತಿ ಆಯೋಗ. ಸೊ ಆಪ್ಷನ್ 3 ಈಸ್ ಕರೆಕ್ಟ್. ಕರ್ನಾಟಕದಿಂದ ಅತ್ಯಧಿಕವಾಗಿ ರಫ್ತುಗೊಳ್ಳುವ ಸರಕು ಸೇವೆಗಳೆಂದರೆ? ಅತಿ ಹೆಚ್ಚಾಗಿ ಯಾವುದು ರಫ್ತಾಗುತ್ತಪ್ಪ ಕರ್ನಾಟಕದಿಂದ? ನಾರ್ಮಲಾಗಿ ನಿಮಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್, ಈ ಬೆಂಗಳೂರು ಅನ್ನೋದು ಮೇನ್ ಇರೋದು ಬೆಂಗಳೂರು. ಓಕೆನಾ? ಬೆಂಗಳೂರು ಈಸ್ ಎ ಸಿಲಿಕಾನ್ ಸಿಟಿ ಅಥವಾ IT ಹಬ್ ಅಂತ ಕರೀತಾರೆ. IT ಹಬ್ ಅಂದ್ರೇನು?
ಇದ್ದುದೆಲ್ಲ ಸಾಫ್ಟ್ವೇರ್ ಇಂಡಸ್ಟ್ರಿ. ಇಡೀ ಇಂಡಿಯಾದಾಗ ಸಾಫ್ಟ್ವೇರ್ ಕಂಪ್ನಿ ಅಷ್ಟೆಲ್ಲ ಇಷ್ಟು ಈ ಒಂದು ಬೆಂಗಳೂರಲ್ಲಿದ್ದಾವೆ. ಓಕೆನಾ. ಸೊ ಇಲ್ಲಿ ಮ್ಯಾಕ್ಸಿಮಮ್ ವಿದ್ಯುನ್ಮಾನನ ಅಂದರೆ ಎಲೆಕ್ಟ್ರಾನಿಕ್ಸು, ತಂತ್ರಾಂಶ ಟೆಕ್ನಾಲಜೀಸು ಮತ್ತು ಜೈವಿಕ ತಂತ್ರಜ್ಞಾನ ಅಂದರೆ ಈ ಬಯೋಟೆಕ್ನಾಲಜಿ, ಇದೆಲ್ಲ ಅತಿ ಹೆಚ್ಚಾಗಿ ರಫ್ತುಗೊಳ್ಳುವಂಥದ್ದು. ಓಕೆನಾ. ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ 400 ಫಾರ್ಚೂನ್ ಕಂಪ್ನೀಸ್ ಅಂತ 500 ಕಂಪ್ನೀಸ್ ಇದ್ದಾವೆ. ಓಕೆನಾ. ಇಂಡಿಯಾ ಈಸ್ ದ ಲಾರ್ಜೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟರ್. ಅಂದರೆ ಇಂಡಿಯಾದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡೋದಂದರೆ ಕರ್ನಾಟಕ ಮಾತ್ರ. ಮತ್ತು ದ 4th ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಆಟೋಮೊಬೈಲ್ಸ್ ಇನ್ ಇಂಡಿಯಾ ಆ್ಯಂಡ್ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಹೆವಿ ಎಲೆಕ್ಟ್ರಿಕಲ್ ಮಷಿನರಿ. ನೆನಪಿರಲಿ. ಓಕೆನಾ. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್, RIDFನ ಪೂರ್ಣ ರೂಪ ಏನು? RIDF ಅಂದರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಆಪ್ಷನ್ 2 ಈಸ್ ಕರೆಕ್ಟ್. ಆ್ಯಕ್ಚುಲಿ ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತದ, ಈ RIDFನ್ನು ನಬಾರ್ಡಲ್ಲಿ ಕ್ರಿಯೇಟ್ ಮಾಡ್ತದ. ಓಕೆನಾ. ನಬಾರ್ಡ್ ಇದಕ್ಕೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದು ಹೆಡ್ ಕ್ವಾರ್ಟರ್ ಆಫ್ RIDF ಎಲ್ಲಿ? ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶ ಅಲ್ಲ ಅಂತ ಕೇಳಿದ್ದಾರೆ. ಈ MGNREGA ಅನ್ನೋದು ಸ್ಕೀಮ್ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಓಕೆನಾ. ಸೊ ಇಲ್ಲಿ ಅರೆ ಕುಶಲ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುವುದು ಕರೆಕ್ಟ್ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ದೀರ್ಘ ಬಾಳಿಕೆ ಬರುವ ಸಮುದಾಯ ಆಸ್ತಿಗಳನ್ನು ನಿರ್ಮಿಸುವುದು ಕರೆಕ್ಟ್ ಇದೆ. ನೆಕ್ಸ್ಟ್, ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸ್ತೈತೆ. ಅಂದರೆ ಈ ಕೆಲಸಕ್ಕೆ ಈ ಗ್ರಾಮೀಣ ಭಾಗದವ್ರು ಏನು ಮಾಡ್ತಾರೆ, ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ವಲಸೆಯನ್ನು ತಪ್ಪಿಸುವ ಸಲುವಾಗಿ ಈ ಸ್ಕೀಮನ್ನು ತಂದರು MGNREGA. ಓಕೆನಾ. ಸೊ ಇದು ಕರೆಕ್ಟ್ ಇದೆ. ಮೂರನೇ ಆಪ್ಷನ್ ಏನು ಹೇಳ್ತದ, ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡುವುದು. ಇದು ತಪ್ಪು, ಇದು ಆನ್ಸರ್ ಆಗಂಗಿಲ್ಲ. ಓಕೆನಾ. ಜಸ್ಟ್ ಇಲ್ಲಿ ಇದರಲ್ಲೇನು, ಪ್ರೊವೈಡಿಂಗ್ ದ ಅಪ್ ಟು 100 ಡೇಸ್ ಅಂದರೆ ಒಂದು 100 ದಿವಸಗಳ ಒಂದು ಇಲ್ಲಿ ಕೆಲಸನ ಕೊಡಲಾಗುತ್ತದೆ. 100 ದಿವಸಗಳ ಒಂದು ಕೆಲಸನ ಕೊಡಲಾಗ್ತದ. ಓಕೆನಾ. ಮತ್ತು ಇಲ್ಲೊಂದು ಈ ಮೇನ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಅನ್ಎಂಪ್ಲಾಯ್ಮೆಂಟನ್ನು ಹೋಗಲಾಡಿಸ್ತದ. ಇಲ್ಲಿ ಆಪ್ಷನ್ 3 ಈಸ್ ಕರೆಕ್ಟ್. ಒಂದು ಹುಡುಗಿಯು ಒಂದು ಉಯ್ಯಾಲೆಯಲ್ಲಿ ಕುಳಿತಿರುವ ಸ್ಥಿತಿಯಲ್ಲಿ ಉಯ್ಯಾಲೆ ಆಡುತ್ತಿದ್ದಾಳೆ. ಅವಳು ನಿಂತ ಸ್ಥಿತಿಯಲ್ಲಿದ್ದರೆ ತೂಗಾಡುವ ಅವಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ನೋಡಿ, ಇದು ಸ್ವಲ್ಪ ಫಿಸಿಕಲ್ ಅಂದರೆ ಫಿಸಿಕ್ಸ್ ಕ್ವಶನ್ ಬರುತ್ತೆ. ಓಕೆನಾ. ಈಗ ಒಂದು ಮಿನಿಟ್, ಜಸ್ಟ್ ಅ ಮಿನಿಟ್. ಈಗ ನೋಡಿ, ಇದೊಂದು ಇದೆ, ಇಲ್ಲೊಂದು ಉಯ್ಯಾಲೆ ಇದೆ, ಇಲ್ಲೊಂದಿದೆ. ಸೊ ಇಲ್ಲೊಂದು ಹುಡುಗಿದೆ ಅಂತ ಇಲ್ಲಿ ಕೂತಿದ್ದಾಳೆ, ಇಲ್ಲಿ ಕೆಳಗೆ ಕಾಲು ಮಾಡಿ ಅಂತ ಇಲ್ಲಿ ನಿಂತಿದ್ದಾಳೆ. ಓಕೆನಾ. ಸೊ ಇಲ್ಲಿಗೆ ಏನು ಮಾಡ್ತದ, ಇಲ್ಲಿ ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿ ಇರುತ್ತೆ. ಇಲ್ಲಿ ಎಲ್ಲಿ ಕೂತಿರ್ತಾರಲ್ಲ ಅಲ್ಲಿ ಸೆಂಟರ್ ಆಫ್ ಗ್ರಾವಿಟಿ. ಓಕೆನಾ. ನೆಕ್ಸ್ಟ್, ಸೆಂಟರ್ ಆಫ್ ಗ್ರಾವಿಟಿ ಏನು, ಇಲ್ಲಿ ಮೇಲುಗಡೆ ಬರುತ್ತೆ ಸೆಂಟರ್ ಆಫ್ ಗ್ರಾವಿಟಿ. ಅಂದರೆ ವೆನ್ ದ ಗರ್ಲ್
ಸ್ಟ್ಯಾಂಡ್ಸ್ ಅಪ್, ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿ ಬಾಡಿ ಡಿಸ್ಪ್ಲೇಸ್ಡ್ ಅಪ್ವರ್ಡ್ಸ್. ಈಗ ಕೂತಾಗ ಏನಪ್ಪ ಒಂದೇ ಕಡೆ ಇರುತ್ತೆ, ಫಿಕ್ಸ್ ಆಗಿರ್ತದೆ, ಓಕೆನಾ, ಸೆಂಟರ್ ಆಫ್ ಗ್ರಾವಿಟಿ. ಈಗ ಮೇಲೆ ಎದ್ದು ನಿಂತ ನಂತರ ಅವಾಗ ಏನಾಗ್ತತಿ, ಈಗ ಮೇಲೆ ಎದ್ದು ನಿಂತ ನಂತರ ಮೇಲೆಗಡೆ ಅದು ಡಿಸ್ಪ್ಲೇಸ್ ಆಗುತ್ತೆ ಸೆಂಟರ್ ಆಫ್ ಗ್ರಾವಿಟಿ, ಓಕೆನಾ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದರೆ ಡಿಕ್ರೀಸ್ ಆಗುತ್ತಾ, ಪೀರಿಯಡ್ ಆಫ್ ಸ್ವಿಂಗ್ ಡಿಕ್ರೀಸ್ ಆಗುತ್ತಾ. ಪೀರಿಯಡ್ ಆಫ್ ಸ್ವಿಂಗ್ ಅಂದರೆ ಏನು, ಈ ಕಾಲಾವಧಿಯು ಕಡಿಮೆ ಆಗುತ್ತಾ. ಆಪ್ಷನ್ 2 ಇಸ್ ಕರೆಕ್ಟಾ. ಕಾಲಾವಧಿ ಕಮ್ಮಿ ಆಗುತ್ತಾ. ತೂಗಾಡೋದು, ಈಗ ಕೂತಾಗ ನೀವು ಒಂದು ಈ ಉಯ್ಯಾಲೆನ ಆಡುವಾಗ ನಿಮಗೊಂದು ಅನುಭವ ಆಗಿರ್ತದೆ. ಕೂತಾಗ ಹೆಚ್ಚು ಫಾಸ್ಟ್ ಹೋಗುತ್ತೆ, ಓಕೆನಾ, ಈಸಿಯಾಗಿ ನೀವು ತಳ್ಬೋದು. ಬಟ್ ನಿಂತಾಗ ಅದು ಸ್ವಲ್ಪ ಅದರದ ಒಂದು ಪೀರಿಯಡ್ ಆಫ್ ಸ್ವಿಂಗ್ ಕಡಿಮೆ ಆಗುತ್ತಾ, ಓಕೆನಾ. ನೆಕ್ಸ್ಟ್, ಈ ಕೆಳಕಂಡವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗಿರುವುದಿಲ್ಲ. ನಾರ್ಮಲಾಗಿ ಆಲ್ಫಾ, ಬೀಟಾ ಹಾಗೂ ಗ್ಯಾಮಾ ಈ ಒಂದು ರೇಸ್ಗಳು ಇದು ಆಗ್ತಾವೆ, ಏನಪ್ಪ, ಇಮಿಟ್ ಆಗ್ತವೆ. ಮತ್ತು ಇಲೆಕ್ಟ್ರಾನ್ಸ್ ಆಗ್ತವೆ, ಇಲೆಕ್ಟ್ರಾನ್ಸ್ ಆಗ್ತವೆ, ನ್ಯೂಟ್ರಾನ್ಸ್ ಆಗ್ತವೆ. ಬಟ್ ನೋ ಇಲೆಕ್ಟ್ರಾನ್ಸ್ ಅಷ್ಟೇ ಆಗ್ತವೆ, ನ್ಯೂಟ್ರಿಯೋನ್ಸ್ ಆಗ್ತವೆ, ಇಲೆಕ್ಟ್ರಾನ್ಸ್ ಆಗ್ತವೆ, ನ್ಯೂಟ್ರಿಯೋನ್ಸ್ ಆಗ್ತವೆ, ಓಕೆನಾ, ನ್ಯೂಟ್ರಿಯೋನ್ಸ್ ಆಗ್ತವೆ. ಬಟ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಆಗೋದಿಲ್ಲ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇಮಿಟ್ ಆಗೋದಿಲ್ಲ, ಅರ್ಥ ಆಯ್ತಾ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಪ್ರೋಟಾನ್ ಇದ್ದರೆ ಪ್ರೋಟಾನು, ನ್ಯೂಟ್ರಾನ್ ಇದ್ದರೆ ನ್ಯೂಟ್ರಾನು. ಸೊ ಇಲ್ಲಿ ನ್ಯೂಟ್ರಾನ್ ಇದೆ, ನ್ಯೂಟ್ರಾನ್ ಈಸ್ ದ ರೈಟ್ ಆನ್ಸರ್. ಭೂಮಿಯ ವಾತಾವರಣದ ಓಜೋನ್ ಪದರ ಈ ಓಜೋನ್ ಪದರ ಏನು ಮಾಡ್ತದೆ, ಮೇನ್ಲಿ ಈ ಓಜೋನ್ ಪದರವು ಈ ಅಲ್ಟ್ರಾ ವೈಲೆಟ್ ರೇಸ್ಗಳನ್ನು, ಈ ಅಲ್ಟ್ರಾ ವೈಲೆಟ್ ವಿಕಿರಣಗಳನ್ನು ಹೀರಿಕೊಳ್ತದೆ ಅಥವಾ ಅಬ್ಸಾರ್ಬ್ ಮಾಡ್ಕೋತದೆ. ಇದರಿಂದ ಏನು ಮಾಡ್ತದೆ, ಈ ಪೃಥ್ವಿಯ ಮೇಲಿನ ಎಲ್ಲ ಜೀವಿಗಳನ್ನು ಒಂದು ಈ ರೇಸ್ಗಳಿಂದ ಕಾಪಾಡ್ತದೆ. ಇಲ್ಲ ಕಡೆ ಈ ಅಲ್ಟ್ರಾ ವೈಲೆಟ್ ರೇಸ್ದಿಂದ ಏನಾಗುತ್ತಪ್ಪ, ಈ ಸ್ಕಿನ್ ಡಿಸೀಸ್ ಬರ್ತಾವ, ಅಥವಾ ಮಾನವ ಬದುಕಲಿಕ್ಕೆ ಶಕ್ಯನೇ ಆಗೋದಿಲ್ಲ, ಓಕೆನಾ. ಸೊ ಅದು ಈ ಓಜೋನ್ ಲೇಯರ್ ಇಟ್ಸ್ ಅ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್. ಇದು ಯಾವ ಲೇಯರಲ್ಲಿ ಬರುತ್ತಪ್ಪ, ಸ್ಟ್ರಾಟೋಸ್ಪಿಯರ್ದಲ್ಲಿ ಬರುತ್ತೆ. ಇದರ ರೇಂಜ್ ಏನು, 15 ಕಿಲೋಮೀಟರ್ ಟು 30 ಕಿಲೋಮೀಟರ ಅಬೌವ್ ದ ಅರ್ತ್. ಇದೊಂದು ನಮ್ಮ ಅರ್ತ್ಗೆ ಶೀಲ್ಡ್ ಥರ, ಇದು ಅರ್ತ್ ಐತೆ ಅಂದ್ರೆ ಈ ಥರ ಒಂದು ಶೀಲ್ಡ್ ಟೈಪ್ ಅದು ವರ್ಕ್ ಮಾಡ್ತದೆ. ಓಜೋನ್ ಐತಂದು ನಾವು ಈಗ ಇಲ್ಲೇ ತನ ಈ ಒಂದು ಮಾನವ ಜೀವಿ ಅಥವಾ ಈ ಥರ ಒಂದು ಏನಪ್ಪ ಈ ಪ್ರಾಣಿ ಜೀವಿ ಅಥವಾ ಸಸ್ಯ ಜೀವಿಗಳು ಇದ್ದಾವೆ. ಸೊ ಈಗ ಆದ್ರೂ ಈಗ ಒಂದು ಕಡೆ ಈ ಓಜೋನ್ ಲೇಯರ್ ಡಿಪ್ಲೀಷನ್ ಆಗ್ತಾಯಿದೆ ಡ್ಯೂ ಟು ಈ ಹ್ಯೂಮನ್ ಒಂದು ಇದೇನು ಒಂದು ಬೇಡವಾದ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾನಲ್ಲ, ಅಂದರೆ ಈ ಇಂಡಸ್ಟ್ರಿಯಲ್ ಸಂಬಂಧ ಅಥವಾ ಈ ಹೆಚ್ಚಾದ ವಾಹನಗಳ ಸಂಬಂಧ, ಈ ಎಲ್ಲ ಒಂದು ಆ್ಯಕ್ಟಿವಿಟಿಯಿಂದ, ಮತ್ತು ಮರಗಳನ್ನು ಕಡಿಯೋದು ಇವೆಲ್ಲ ಮೇನ್ ಕಾಜಸ್ ಆಗ್ತವೆ. ಸೊ ಆಪ್ಷನ್ 1 ಈಸ್ ರೈಟ್. ಸೊ ಫ್ರೆಂಡ್ಸ್, ಇದಿಷ್ಟು ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು. ಮುಂದಿನ ಸೆಷನಲ್ಲೇ ಮತ್ತಷ್ಟು ಹೆಚ್ಚಾಗಿ ಒಂದು ಕ್ವಶನ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.